ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಟಿವಿಗಳಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ದ ಕಮಲಾಕರ್ ಭಟ್ ಅರೆಸ್ಟ್ ಆಗಿದ್ದಾರೆ. ಕೊಲೆ ಆರೋಪದ ಮೇಲೆ ಕಮಲಾಕರ್ ಭಟ್ ಅರೆಸ್ಟ್ ಆಗಿರೋದು. ಉತ್ತರ ಕನ್ನಡ ಸಿದ್ದಾಪುರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಗಲಾಟೆ ಕೊಲೆ ಕೇಸ್ನಲ್ಲಿ ಸ್ವಾಮೀಜಿ ಕಮಲಾಕರ್ ಭಟ್ ಅರೆಸ್ಟ್ ಆಗಿದ್ದಾರೆ. ಅನೈತಿಕ ಸಂಬಂಧ ವಿಚಾರಕ್ಕೆ ಗಲಾಟೆಯಾಗಿದೆ. ಕೊಲೆಯಲ್ಲಿ ಅಂತ್ಯವಾಗಿದೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಎ1 ಸುಚಿತ್ರಾ, ಎ2 ಲೋಕನಾಥ್ ಚೌಡಪ್ಪ ನಾಯಕ್, ಎ3 ಅಪರಿಚಿತರು, ಎ4 ಜ್ಯೋತಿಷಿ ಕಮಲಾಕರ್ ಭಟ್. ನೋಡಿ, ಟಿವಿಯಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ದಂತಹ ವ್ಯಕ್ತಿ ಕಮಲಾಕರ್ ಭಟ್ ಅವರ ವಿರುದ್ಧವಾಗಿ ಕೇಳಿ ಬಂದಂತಹ ಆರೋಪ. ಸ್ವಾಮೀಜಿ ಕಮಲಾಕರ್ ಭಟ್ ಜೊತೆ ಸುಚಿತ್ರಾ ಅನೈತಿಕ ಸಂಬಂಧ. ತಾಯಿ ಸುಚಿತ್ರಾಳ ಅಕ್ರಮ ಸಂಬಂಧಕ್ಕೆ ಪುತ್ರಿ ಬೇಸತ್ತಿದ್ಲು. ತಾಯಿಯ ವಿಚಾರವನ್ನ ತಂದೆ ಮಹೇಶ್ಗೆ ತಿಳಿಸಿದ್ಲು ಪುತ್ರಿ. ಮಗಳ ಜೊತೆ ಠಾಣೆಗೆ ತೆರಳಿ ಸುಚಿತ್ರಾ ಪತಿ ದೂರನ್ನ ನೀಡ್ತಾರೆ. ದೂರು ನೀಡಿದ್ದಕ್ಕೆ ಮಹೇಶ್ ನಾಯಕ್ ಮೇಲೆ ಅಟ್ಯಾಕ್ ನಡೆದಿದೆ. ಸುಚಿತ್ರಾ, ಕಮಲಾಕರ್ ಭಟ್, ಸುಚಿತ್ರಾ ತಂದೆ ಲೋಕನಾಥ್, ಸ್ವಾಮೀಜಿ ಸಹಚರರು ಸೇರಿ ಮಹೇಶ್ ಹಾಗೆ ಮಹೇಶ್ ಅಣ್ಣ ವಸಂತ್ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗಿದ್ದಾರೆ. ಘಟನೆಯಲ್ಲಿ ವಸಂತ್ ಸಾವನ್ನಪ್ಪಿದ್ದು, ಮಹೇಶ್ ಹಾಗೆ ಪಕ್ಕದ ಮನೆಯ ಕುಮಾರ್ಗೆ ಗಾಯವಾಗಿದೆ. ನೋಡಿ, ಮಗಳ ಮೆಸೇಜ್ನಿಂದಾಗಿ ತಾಯಿ ಅಕ್ರಮ ಸಂಬಂಧ ಬಯಲಾಗಿತ್ತು. ತಂದೆ ಮಹೇಶ್ ಬಳಿ ತನಗಾದ ತೊಂದರೆಯನ್ನ ಪುತ್ರಿ ಹೇಳ್ಕೊಂಡಿದ್ಲು. ತಾನು ಮತ್ತೆ ತಂಗಿ ಒಂದು ರೂಮಲ್ಲಿ ಮಲಗ್ತೀವಿ, ತಾಯಿ ಹಾಗೆ ಸ್ವಾಮೀಜಿ ಬೇರೆ ರೂಮಲ್ಲಿ ಮಲಗ್ತಾ ಇದ್ರು. ತಾಯಿ ನನಗೆ ಹಿಂಸೆ ಕೊಡ್ತಾ ಇದ್ದಾಳೆ ಅಂತ ಹೇಳಿ ಪುತ್ರಿ ಸ್ವತಃ ತಂದೆ ಬಳಿ ಹೇಳ್ಕೊಳ್ತಾಳೆ. ಅಪ್ಪ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಮೆಸೇಜ್ ಮಾಡ್ತಾಳೆ. ಇಲ್ಲಿ ಟಾರ್ಚರ್ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಬೇಗ ಕರ್ಕೊಂಡು ಹೋಗು ಅಂತ ಹೇಳಿ ಪುತ್ರಿ ಹೇಳ್ತಾ ಇದ್ದಂತೆ ಮಹೇಶ್ ನಾಯಕ್ ಹೋಗಿ ಸಿದ್ದಾಪುರ ಠಾಣೆಯಲ್ಲಿ ಮಗಳನ್ನ ಕರ್ಕೊಂಡು ಹೋಗಿ ದೂರನ್ನ ದಾಖಲಿಸ್ತಾರೆ. ಶಿವಮೊಗ್ಗದಿಂದ ಸಿದ್ದಾಪುರಕ್ಕೆ ಬರಕ್ಕೆ ಹೇಳ್ತಾರೆ. ತಂದೆ ಬಳಿ ಹೋಗಿದ್ದಂತಹ ಪುತ್ರಿ ಸಿದ್ದಾಪುರದ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ಈ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸುಚಿತ್ರಾ ತಂದೆ ಲೋಕನಾಥ್, ಸುಚಿತ್ರಾ ಹಾಗೆ ಈ ಸ್ವಾಮೀಜಿ ಕಮಲಾಕರ್ ಭಟ್ ಸೇರಿದಂತೆ ಅವರ ಸಹಚರರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸೂರಜ್, ಗಮನಿಸ್ತಾ ಇರುವ ಹಾಗೆ ಅಕ್ರಮ ಸಂಬಂಧದ ವಿಚಾರ ಪುತ್ರಿ ಬೇಸತ್ತಿದ್ಲು, ಅದನ್ನ ತಂದೆ ಬಳಿ ಹೇಳ್ಕೊಳ್ತಾರೆ. ತಂದೆ ಸೇರಿ ದೂರನ್ನ ದಾಖಲಿಸ್ತಾರೆ. ಆದ್ರೆ ಈ ದೂರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡಿಬೇಕಾಗಿತ್ತು, ತನಿಖೆ ನಡಿಬೇಕಾಗಿತ್ತು. ಯಾವಾಗ ಗಲಾಟೆ ಆಯಿತು? ಈಗ ವಸಂತ ನಾಯಕ್ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಮಹೇಶ್ ಹಾಗೆ ಇನ್ನುಳಿದಂಥವರ ಪರಿಸ್ಥಿತಿ ಯಾವ ರೀತಿ ಇದೆ ಸೂರಜ್? ಖಂಡಿತ ಮಧು ನಾಗರಾಜ್, ಏನಂದರೆ ಪ್ರಮುಖವಾಗಿ ಜ್ಯೋತಿಷಿಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಕುಟುಂಬಸ್ಥರ ವ್ಯಥೆಯ ಕಥೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಪ್ರಮುಖವಾಗಿ ಈ ಮಹಿಳೆ ಏನಾಗಿರ್ತಾರೆ, ಮಹಿಳೆಗೆ ಇಬ್ಬರು ಜನ ಹೆಣ್ಣುಮಕ್ಕಳೇನಿರ್ತಾರೆ. ಇಬ್ಬರು ಹೆಣ್ಣುಮಕ್ಕಳನ್ನ ಜೊತೆಗಿಟ್ಟುಕೊಂಡು ಆ ಸ್ವಾಮೀಜಿಯ ಜೊತೆಗೆ ಆ ಮಹಿಳೆ ಸುಚಿತ್ರಾ ಎಂಬ ಮಹಿಳೆ ನೆಲೆಸಿರ್ತಾಳೆ. ಆದರೆ ಆ ಸುಚಿತ್ರಾಳ ವರ್ತನೆ, ಸುಚಿತ್ರಾಳ ನಡತೆ ಮತ್ತು ಅವರ ಅಕ್ರಮ ಸಂಬಂಧಗಳು ಅವಳ ಮಗಳಿಗೆ ಸ್ವಲ್ಪವೂ ಇಷ್ಟ ಆಗಿರಲ್ಲ. ಆ ಹಿನ್ನೆಲೆಯಲ್ಲಿ ಅವಳ ಮಗಳು ಆ ವಿಚಾರವನ್ನು ಸುಚಿತ್ರಾಳ ಗಂಡ ಮಹೇಶನಿಗೆ ಯಾವಾಗ ತಿಳಿಸ್ತಾಳೆ. ಮಹೇಶನಿಗೆ ತಿಳಿಸ್ಬಿಟ್ಟು ಮಹೇಶ್ ಮತ್ತು ಸುಚಿತ್ರಾಳ ಮಗಳು ಇಬ್ಬರು ಸೇರಿ ಅವಾಗ ಪೊಲೀಸ್ ಠಾಣೆಯನ್ನು ಮೆಟ್ಟಿಲಿರ್ತಾರೆ. ಅಂದರೆ ನಿನ್ನೆ ಬೆಳಿಗ್ಗೆ ಅವರು ಪೊಲೀಸ್ ಠಾಣೆಗೆ ಹೋಗಿರ್ತಾರೆ. ಪೊಲೀಸ್ ಠಾಣೆಗೆ ಹೋಗಿಬಿಟ್ಟು ಎಲ್ಲವನ್ನು ತಿಳಿಸಿರ್ತಾರೆ. ಅದಾದ ಬಳಿಕ ನಾವು ಅವ್ರ ತಾಯಿ ಸುಚಿತ್ರಾಳನ್ನ ಕರೆಸಿಬಿಟ್ಟು ಮಾತಾಡ್ತೀವಿ ಅಂತಲೂ ಸಹಿತ ಪೊಲೀಸ್ ಠಾಣೆಯವರು ಹೇಳಿರ್ತಾರೆ. ಆದರೆ ಈ ವಿಷಯ ಯಾವಾಗ ಜ್ಯೋತಿಷಿ ಕಮಲಾಕರ್ ಭಟ್ಗೆ ತಿಳಿಯುತ್ತೆ, ಆ ಸಂದರ್ಭದಲ್ಲಿ ನನ್ನ ಎಲ್ಲ ಅಕ್ರಮ ಸಂಬಂಧಗಳು ಹೊರಗಡೆ ಬರುತ್ತೆ, ಈ ವಿಚಾರ ಎಲ್ಲೋ ಒಂದು ಕಡೆಗೆ ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ಯಾವಾಗ ಕಮಲಾಕರ್ ಭಟ್ಗೆ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಕಮಲಾಕರ್ ಭಟ್ ಮತ್ತು ಈ ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಲೋಕನಾಥ್ ಇವರ ಜೊತೆಗೆ ಇನ್ನೂ ಒಂದು 4 ಜನರು ಸೇರಿಬಿಟ್ಟು ನಿನ್ನೆ ಮಹೇಶ್ ನಾಯಕ್ ಅವರ ಮನೆಗೆ ಬಂದುಬಿಟ್ಟು ಜಗಳ ಮಾಡ್ತಾರೆ. ರಾತ್ರಿ 9 ಗಂಟೆಗೆ ಜಗಳ ಆರಂಭವಾಗಿ ರಾತ್ರಿ 11 ಗಂಟೆಯವರೆಗೂ ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ. ಆ ಸಂದರ್ಭದಲ್ಲಿ 3 ಜನರಿಗೆ ಚಾಕು ಇರಿತ ಆಗುತ್ತೆ. ಚಾಕು ಇರಿದ ಸಂದರ್ಭದಲ್ಲಿ ಈ ಮಹೇಶ್ ನಾಯಕ್ ಮತ್ತು ಸುಚಿತ್ರಾಳ ಜಗಳವನ್ನು ಬಿಡಿಸೋಕೆ ಬಂದಿರುವಂಥ ಮಹೇಶ್ ನಾಯಕ್ ಅವರ ಅಣ್ಣ ವಸಂತ್ ನಾಯಕ್ಗೆ ದೊಡ್ಡ ಮಟ್ಟದಲ್ಲಿ ಚಾಕು ಇರಿತವಾಗಿ ಆತ ಈಗಾಗಲೇ ಸಾವನ್ನಪ್ಪಿದ್ದಾನೆ. ಅದರ ಜೊತೆಗೆ ಈ ಮಹೇಶ್ ನಾಯಕ್ ಮತ್ತು ಮಹೇಶ್ ನಾಯಕ್ ಅವರ ಮನೆಯ ಪಕ್ಕದಲ್ಲಿರುವಂಥ ಕುಮಾರ್ ಏನಿದ್ದಾರೆ, ಇಬ್ಬರಿಗೂ ಸಹಿತ ಚಾಕು ಇರಿತ ಆಗಿದೆ. ಇಬ್ಬರು ಸಹಿತ ಶಿವಮೊಗ್ಗದ ಮೆಗ್ಗಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರಮುಖವಾಗಿ ಏನೆಂದರೆ
ಈ ಸುಚಿತ್ರಾಳ ವರ್ತನೆ ಏನಿದೆ, ಸುಚಿತ್ರಾಳ ವರ್ತನೆಯನ್ನು ಬೆಸತ್ತು ಕಳೆದ 6 ತಿಂಗಳ ಹಿಂದಷ್ಟೇ ಮಹೇಶ್ ನಾಯಕ್ ಅವರು ನಮ್ಮಿಬ್ಬರು ಹೆಣ್ಮಕ್ಳನ್ನ ನೀನು ಚೆನ್ನಾಗಿ ನೋಡ್ಕೊಳ್ತೀಯಾ ಅಂದರೆ ಆಯಿತು ನೀನು ಹೋಗಿ ಸಂತೋಷವಾಗಿರುವಂತನೂ ಸಹಿತ ಕಳಿಸಿರ್ತಾನೆ. ಆದರೆ ಯಾವಾಗ ಅವರ ಮಗಳಿಗೂ ಸಹಿತ ಇದೇ ರೀತಿ ಅಂದರೆ ಟಾರ್ಚರನ್ನು ಮಾಡೋಕ್ಕೆ ಸ್ಟೋರ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಹೇಶ್ ನಾಯಕ್ ಅವನವನು ಮಗಳನ್ನ ಕರ್ಕೊಂಡ್ಬಿಟ್ಟು ಪೊಲೀಸ್ ಠಾಣೆಯನ್ನು ಮೆಟ್ಟಿಲಿರ್ತಾನೆ. ಪೊಲೀಸ್ ಠಾಣೆಯನ್ನು ಮೆಟ್ಟಿಲಿರಿದ ಸಂದರ್ಭದಲ್ಲಿ ಸಹಜವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮತ್ತು ಈ ಪೊಲೀಸ್ ಠಾಣೆಯವರು ಎಲ್ಲರೂ ಸಹಿತ ಒಂದಾಗಿಬಿಟ್ಟು ಅವಳ ಮಗಳಿಗೆ ಒಂದು ರೀತಿಯಾದಂಥ ಸಾಂತ್ವನ ಹೇಳುವಂಥ ಕೆಲಸವನ್ನು ಸಹಿತ ಮಾಡ್ತಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಈ ವಿಚಾರ ಕಮಲಾಕರ್ ಭಟ್ಟಿಗೆ ಎಲ್ಲೋ ಒಂದು ಕಡೆಗೆ ನನ್ನ ವರ್ಚಸ್ಸಿಗೆ ಧಕ್ಕೆ ಬರುತ್ತೆ ಅಂತ ಗೊತ್ತಾಗಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಜಗಳವಾಗಿಬಿಟ್ಟು ಅವರು ಈಗಾಗಲೇ ಸಾವನ್ನಪ್ಪಿದ್ದಾನೆ. ಇಬ್ಬರು ಈಗಾಗಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಮಧು ನಾಗರಾಜ್. ಓಕೆ ಸೂರಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ ಮಹೇಶ್ ಹಾಗೆ ಸುಚಿತ್ರಾ ಇಬ್ರು ಕೂಡ ದೂರವಾಗಿರ್ತಾರೆ, ದೂರವಾಗಿ ಬದುಕ್ತಾ ಇರ್ತಾರೆ. ಆದ್ರೆ ಸುಚಿತ್ರಾ ಜೊತೆಯಲ್ಲಿ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಈಗ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಮಹೇಶ್ ಅದನ್ನ ಪ್ರಶ್ನೆ ಮಾಡ್ತಾರೆ, ಕುರಿತಂತೆ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಗಲಾಟೆಯಲ್ಲಿ ಈ ರೀತಿ ಚಾಕು ಇರ್ತಾ ಆಗಿದೆ.